ಸಾಮಾನ್ಯವಾಗಿ ಕೆಲವೊಂದಷ್ಟು ಗೊಂದಲಗಳಿದ್ದೇ ಇದೆ ಸರ್. ಅಂದರೆ ಒಬ್ಬ ಕ್ರೈಸ್ತ ಬಿಲ್ಲವ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿಯಾಗಿರ್ತಕ್ಕಂಥ ಪದವನ್ನು ಬರದ ಮಾತ್ರಕ್ಕೆ ಅಥವಾ ಆ ಥರದ ಪದಗಳಿರೋ ಕಾರಣಕ್ಕಾಗಿ ಸರ್ಕಾರ ಅದನ್ನು ಬದಲಾವಣೆ ಮಾಡಿಕೊಟ್ಟಿದೆ. ಆ ಕಾಲಮ್ಗಳನ್ನು ತೆಗೆದು ಈಗ ಸಮೀಕ್ಷೆ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಹೊರಗಿದೆ ಸರ್. ನಿಜವಾಗ್ಲೂ ಕಾಲಮ್ಗಳನ್ನು ವಿಡ್ರಾ ಮಾಡ್ತಾ ಇದ್ದೀರಾ ಸರ್? ನೋಡಿ, ಇದು ನಾನು ಹೇಳಿದಾಗೆ ಇದು ಫಿಫಿಕ್ಸು ನಾವು ಕ್ರಿಯೇಟ್ ಮಾಡಿರೋದಲ್ಲ. ಇದು ಮುಂಚೆ ಸರ್ವೆ ಆಗಿರೋದ್ರಿಂದ ಆ ಬೇಸಿಸ್ ಮೇಲೆ ನಾವು ನಮ್ಮ ಸಿಸ್ಟಮ್ನಲ್ಲಿ ಅವನ್ನು ಅಳವಡಿಸ್ಕೊಂಡಿದ್ವಿ. ನಮ್ಮ ಸಿಸ್ಟಮ್ನಲ್ಲಿ ಅದು ನಮ್ಮ ಅನುಕೂಲಕ್ಕೆ ಅದನ್ನೇ ಕೈಪಿಡಿಯಲ್ಲೂ ಬರ್ಕೊಂಡಿದ್ವಿ ಈ ಥರ ಅಂತ. ಬಟ್ ಇದ್ರ ನಂತರ ಭಾಳಷ್ಟು ಗೊಂದಲಗಳಿತ್ತು. ನಾವೇ ಸೆಲ್ಫ್ ಕ್ರಿಯೇಟ್ ಮಾಡಿದ್ದು. ಯಾಕಂದರೆ ಅದರಿಂದ ಏನೂ ಕಾನ್ಸಿಕ್ವೆನ್ಸಸ್ ಇಲ್ಲ. ಯಾಕಂದರೆ ನಾವು ಎನಲೈಸ್ ಮಾಡುವಾಗ ನಮಗೆ ಅಷ್ಟು ತಿಳುವಳಿಕೆ ಬರ್ತದೆ, ಯಾರು ಕನ್ವರ್ಟ್ ಆಗಿದ್ದಾರೆ, ಯಾರು ಅಲ್ಲಿ ಯಾವ ಜಾತಿಯಲ್ಲಿದ್ದಾರೆ ಅಂತ ನಮಗೆ ಅಸೆಸ್ ಮಾಡುವಾಗ ಗೊತ್ತಾಗ್ತದೆ. ಕನ್ವರ್ಟ್ ಆಗಿದ್ದರೆ ನಾವು ಅದನ್ನು ಸಪ್ರೇಟೇ ಮಾಡ್ತೀವಿ. ಅವರ ಕ್ಯಾಟಗರಿಯಲ್ಲಿ ನಾವು ಅವರ ಸ್ಥಿತಿಗತಿಗಳನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅದು ಬೇರೆ ಮೂಲ ಧರ್ಮದವರು ಕನ್ವರ್ಟ್ ಆಗಿದ್ದರೆ ಕೆಲವರಿಗೆ ತಮ್ಮದು ಇಷ್ಟೇ ಬೇಕು ಅಂತ ಬರ್ಕೊಂಡಿದ್ರೆ ನಾವು ಅದರಲ್ಲೇ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅದಕ್ಕೆ ಅದು ಆ ಮನಸ್ಸಿನಿಗೆ ಬಿಟ್ಟಿದ್ದು. ನಮ್ಮಿಂದ ಗೈಡ್ ಆಗಿ ತಪ್ಪು ಕಲ್ಪನೆಯಲ್ಲಿ ಹೀಗೆ ಬರಿಬೇಕು ಹಾಗೆ ಬರಿಬೇಕು ಅಂತ ನಾವು ಗೈಡ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳಿ ನಾವು ಅದಕ್ಕೆ ಪುನಃ ವಿಚಾರಣೆ ಮಾಡಿದ್ವಿ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೋ ಚರ್ಚೆ ಆಗಿ ಗೌರ್ಮೆಂಟಿಗೆ ನಮಗೇನು ಡೈರೆಕ್ಷನ್ ಕೊಡೋ ಅವಕಾಶ ಇಲ್ಲ, ಅಧಿಕಾರ ಅಲ್ಲ, ಅವಕಾಶ ಇಲ್ಲ. ಆ ಅವಕಾಶ ಇಲ್ಲದಿದ್ದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಒಂದು 5-6 ಜನ ಮಂತ್ರಿಗಳಿಗೆ ನಮ್ಮ ಕನ್ಸರ್ನ್ ಏನಿದೆ ಅದನ್ನು ಹೋಗಿ ತಿಳಿಸಿ ಆಯೋಗದ ಮೆಂಬರ್ಸಿಗೆ ತಿಳಿಸಿದರೆ ಅವ್ರು ಏನಾದರೂ ಅದಕ್ಕೆ ಸರಿಪಡಿಸಲಿಕ್ಕೆ ಅವಕಾಶ ಇದ್ದರೆ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನು ಮೀಟಿಂಗಿಗೆ ಕರೆದು ಅವ್ರದ್ದು ಕನ್ಸರ್ನೆಲ್ಲ ಹೇಳಿದ್ರಿ. ಏನೇನು ಇದು ಒಂದೆಲ್ಲ ಬೇರೆ ಬೇರೆ ಕನ್ಸರ್ನ್ ಇತ್ತು. ನಾವೆಲ್ಲ ಕೇಳಿಕೊಂಡು ನಮಗೆ ಆಗಲೇ ರೆಸ್ಪಾಂಡ್ ಮಾಡೋದಕ್ಕೆ ಮಾಡಿಬಿಟ್ಟು ಬಾಕಿ ವಿಷಯಕ್ಕೆ ನಾವು ನಮ್ಮ ಆಯೋಗದ ಮೀಟಿಂಗ್ ಕರೆದು ನಿಮ್ಮ ಕನ್ಸರ್ನ್ನ ಎಕ್ಸಾಮಿನ್ ಮಾಡಿ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಅದರ ಪ್ರಕಾರ ನಿನ್ನೆ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಚರ್ಚೆ ಆಯಿತು. ಹಿಂದಿನ ಎಲ್ಲ ರಿಪ್ರೆಸೆಂಟೇಷನ್ ಎಲ್ಲ ತೆಗೆದು ನೋಡಿದ್ವಿ. ಭಾಳಷ್ಟು ಈ ಮಂತ್ರಿಗಳಲ್ಲದೇ ಭಾಳಷ್ಟು ರಿಲೀಜಿಯಸ್ ಲೀಡರ್ಸು ಪಬ್ಲಿಕ್ಕು ಬಂದು ನಮಗೆ ಮುಂಚೆನೇ ಇದ್ರ ಬಗ್ಗೆನೇ ರಿಪ್ರೆಸೆಂಟೇಷನ್ ಮನವಿಗಳನ್ನು ಕೊಟ್ಟಿದ್ದರು. ಸೊ ಅವನ್ನೆಲ್ಲ ತೆಗೆದು ಮತ್ತೆ ಪುನಃ ವಿಮರ್ಶೆ ಮಾಡಿ ನಾವು ಇದಕ್ಕೆ ಏನು ಈ ಥರ ಗೊಂದಲ ಆಗಿದ್ದರೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ನಮ್ಮ ಸಿಸ್ಟಮ್ನಲ್ಲಿ ಅಂತ ವಿಚಾರ ಮಾಡಿದ್ವಿ. ಈಗ ನಮ್ಮಿಂದ ನಾವು ಕ್ರಿಯೇಟ್ ಮಾಡಿದ್ದಲ್ಲ. ಅದು ಇದ್ರೂ ಏನೂ ತೊಂದರೆ ಇಲ್ಲ, ಇಲ್ಲದಿದ್ರೂ ಏನೂ ತೊಂದರೆ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಆದರೆ ಜನರು ನಾವು ಅವರಿಗೆ ಪ್ರಾಂಪ್ಟ್ ಮಾಡಿ ಇದನ್ನು ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಬಾರ್ದು ಅನ್ನೋ ವಿಷಯಕ್ಕೆ ಮಾತ್ರ ನಾವು ಅವರಿಗೆ ಅದನ್ನೇ ಬರೀಲಿಕ್ಕೆ ಅವಕಾಶ ಇಟ್ಟು ಆ ಕಾಲಮನ್ನು ಹಾಗೆ ಇಟ್ಟು ಅವ್ರು ಬರೀಲಿಕ್ಕೆ ಅನುಕೂಲ ಇದೆ ಅಂತ ಜನರಿಗೆ ತಿಳಿಸಿ ನಾವು ಇದನ್ನು ಡ್ರಾಪ್ ಡೌನ್ನಲ್ಲಿ ಅದು ಆ ಶಬ್ದ ಬರಲಿಕ್ಕಿಲ್ಲ. ಏನು ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಅದು ಇದು ಅಂತ ಹೇಳಿ ಬರ್ತಾ ಇತ್ತಲ್ಲ, ಕ್ರಿಶ್ಚಿಯನ್ ಅಂತ ಕಾಲಮ್ ಇರ್ತದೆ. ಕ್ರಿಶ್ಚಿಯನ್ ಇದ್ದವರು ಕ್ರಿಶ್ಚಿಯನ್ನಲ್ಲಿ ಬರ್ಕೋಬೋದು, ಕ್ರಿಶ್ಚಿಯನ್ ರಿಲಿಜನ್ ಇದ್ದವರು ಕ್ರಿಶ್ಚಿಯನ್ ಬರ್ಕೊಳ್ಬೋದು. ಬಟ್ ನಮ್ಮಿಂದ ಪ್ರಾಂಪ್ಟ್ ಆಗಿ ಅವರು ಬರಿತಾ ಇದ್ದಾರೆ ಅಂತ ಅಲಿಗೇಷನನ್ನು ತೆಗೆದು ಹಾಕಲಿಕ್ಕೆ ಮಾತ್ರ, ಅದಕ್ಕೆ ಸೀಮಿತವಾಗಿ ನಾವು ಗೊಂದಲ ಮಾಡ್ತಾ ಇಲ್ಲ ಅಂತ ಜನರಿಗೆ ತಿಳಿಸ್ಲಿಕ್ಕೆ ನಾವು ಬರೀ ಆ ಡ್ರಾಪ್ ಡೌನ್ನಲ್ಲಿ ಅದು ಕಾಣಲಿಕ್ಕೆ ಬರೋಲ್ಲ. ಅದು ಇರ್ತದೆ. ನಾವು ಸರ್ವೆಗೆ ಹೋದವಾಗ ಯಾರು ಸರ್ವೆ ಮಾಡ್ತಾ ಇರ್ತಾರೆ ಅವರಿಗೆ ಪ್ರಾಂಪ್ಟಾಗಿ ಕಾಣಲಿಕ್ಕೆ ಬರೋಲ್ಲ. ಇದು ಕ್ರಿಶ್ಚಿಯನ್ ಈಡಿಗ ಅಂತ ನಿಮ್ಗೆ ಆಪ್ಷನ್ ಇದೆ ಅಂತ ನಾವು ಹೇಳೋದಿಲ್ಲ. ಅವ್ನು ಬರ್ಕೊಂಡ್ರೆ ನಮಗೇನು ತೊಂದರೆ ಇಲ್ಲ. ಬಟ್ ನಾವು ಹೇಳಿ ಅವ್ರು ಬರೆಸೋದು ಅವಶ್ಯಕತೆ ಇಲ್ಲ ಅಂತ ಚರ್ಚೆ ಮಾಡಿ ಆ ತೀರ್ಮಾನಕ್ಕೆ ಬಂದು ನಮ್ಮ ಸಿಸ್ಟಮ್ನಲ್ಲಿ ಅದು ಪ್ರಾಂಪ್ಟ್ ಆಗೋದಿಲ್ಲ. ಆ ಹೆಸರಿನಲ್ಲಿ ಪ್ರಾಂಪ್ಟ್ ಆಗೋದಿಲ್ಲ. ನಾವು ಅದನ್ನು ತೆಗೆದಾಕಿಲ್ಲ, ಅದು ಇದೆ. ಅದು ಅವರು ಹೇಳಿದರೆ ಅದನ್ನೇ ಪ್ರೆಸ್ ಮಾಡ್ತಾರೆ, ಅದೇ ಬರ್ತದೆ. ನಾವು ಯಾವುದನ್ನು ಈಗ ಇರೋದನ್ನು ತೆಗೆದಾಕಿಲ್ಲ. ಬಟ್ ನಮ್ಮಿಂದ ಅದು ಪ್ರಾಂಪ್ಟ್ ಆಗೋದಿಲ್ಲ. ಅಷ್ಟೇ ವ್ಯವಸ್ಥೆಯನ್ನು ನಾವೀಗ ಸರಿಪಡಿಸ್ಕೊಂಡಿದ್ದೀವಿ. ಇದು ಇಟ್ಸ್ ಎ ಎಲೆಕ್ಟ್ರಾನಿಕಲಿ ಜನ್ರೇಟೆಡ್ ಸಿಸ್ಟಮ್.
ಅದಕ್ಕೆ ನಮಗೆ ಅವಕಾಶ ಇತ್ತು. ನಾವು ಅದನ್ನು ಈ ಗವರ್ನೆನ್ಸಿಗೆ ರಿಕ್ವೆಸ್ಟ್ ಮಾಡಿ ಇದು ಬರೆದಿದ್ದಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಕ್ಕೆ ಈಗ ಬರೋದು ಕ್ರಿಶ್ಚಿಯನ್ ಅಂತ ಆಪ್ಷನ್ ಬರ್ತದೆ, ಈಡಿಗ ಅಂತ ಬರ್ತದೆ, ಮತ್ತೊಂದು ಏನಿರುತ್ತೆ ಅದು ಬರ್ತದೆ. ಅವೆರಡು ಬಿಟ್ಟು ನೀವು ಹೇಳ್ತೀರಿ ಇಲ್ಲ ನಾನು ಈಡಿಗ ಕ್ರಿಶ್ಚಿಯನ್ ಅಂತ ಬರೆಸ್ಬೇಕಂತಂದ್ರೆ ಅದಕ್ಕೂ ಅವಕಾಶ ಇದೆ, ಅದು ತೆಗೆದು ಹಾಕಿಲ್ಲ. ಸೊ ಅದು ಅವಕಾಶ ಇರೋದ್ರಿಂದ ನಮ್ಮ ಕರೆಕ್ಷನ್ ಮೆಥಡ್ನಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಹೀಗಾಗಿ ನಾವು ಅದನ್ನು ಅಳವಡಿಸ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಸೊ ಸೋಮವಾರದಿಂದ ಅದೇ ಇದರಲ್ಲಿ ನಾವು ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.